ಬಟ್ ಏನೇ ಅಂದ್ರೂ ಲೈಫಲ್ಲಿ ಅಪ್ಗ್ರೇಡ್ ಆಗ್ಬೇಕು ಅಂತ ಆಸೆ ಪಡ್ತೀವಿ ಅಲ್ವಾ? ಅದಂತೂ ಬೇಕೇ ಬೇಕು, ಬೇಕೇ ಬೇಕು. ನಂಬರ್ಸ್ ನ ತಗೊಳ್ಳಿ, ಹ್ಮ್. ಕಾರ್ ನಂಬರು 999 ಬೇಕು ಅಂತಾರೆ ಜನ, 4 ನೈನ್ಸ್. ಹ್ಮ್. ಬೈಕ್ ನಂಬರು ಹಂಗೆ ಇರಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಅಂತೂ ಫೋನ್ ನಂಬರ್ ತರ ಫೋನ್ ನಂಬರ್ ಇರ್ಬೇಕು. ತರ ಇರಬೇಕು. ನಂಬರ್ ಯಾಕೆ ಅಷ್ಟು ಮ್ಯಾಟರ್ ಆಗುತ್ತೆ ಗುರುಜಿ? ಬಿಕಾಸ್ ಇಷ್ಟೆಲ್ಲ ಸೈನ್ಸಸ್ ಇದೆ ಅಲ್ಲ, ನನಗೆ ಮತ್ತೆ ಅಭಿಷೇಕ್ಗೆ ಒಂದ್ ಸ್ವಲ್ಪ ರಿಯಲಿಸ್ಟಿಕ್ ಅನ್ಸೋದು ನ್ಯೂಮರಾಲಜಿ. ಬಿಕಾಸ್ ಡೈಲಿ ಲೈಫಲ್ಲಿ ನೋಡ್ತಾನೆ ಇರ್ತೀವಿ. ಹೌ ಇಸ್ ಇಟ್ ವೆರಿ ಇಂಪಾರ್ಟೆಂಟ್ ಎಲ್ಲರಿಗೂ? ನಂಬರ್ ಇಲ್ಲದೆ ಇವಾಗ ನಮ್ಮಲ್ಲಿ ಒಂದು ಸೇಯಿಂಗ್ ಇದೆ, ಬ್ರಹ್ಮ ಸತ್ಯ ಜಗತ್ ಮಿಥ್ಯ. ಹ್ಮ್. ಬ್ರಹ್ಮನೇ ಸತ್ಯ, ಜಗತ್ ಅನ್ನೋದು ಅದು ಏನಿಲ್ಲ, ನಶ್ವರನೇ ನಾಶ ಪ್ರಪಂಚ. ಆಗುತ್ತೆ. ಆಗ ಆ ಸೇಯಿಂಗ್ ನಾನು ಈ ರೀತಿ ಕನ್ವರ್ಟ್ ಮಾಡಿ ಹೇಳ್ತೀನಿ, ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಅಂತಾರಲ್ಲ, ಸಂಖ್ಯೆ ಸತ್ಯ, ಮಿಕ್ಕಿದ್ದೆಲ್ಲ ಮಿಥ್ಯ. ಸಂಖ್ಯೆನೇ ಸತ್ಯ, ಸಂಖ್ಯೆನೇ ಸತ್ಯ. ನೀವು ಯಾವ ಕಾಲಕ್ಕಾದ್ರೂ ಹೋಗ್ಬಿಡಿ, ನೀವೆಂಥ ಕಾಲಕ್ಕೆ ಹೋಗ್ಬಿಡಿ, ಒಂದಾನೊಂದು ಕಾಲದಲ್ಲಿ ಅಂತ ನೀವು ತಗೊಂಡ್ರು ಕೂಡ ಸಂಖ್ಯೆನೆ, ಇವತ್ತಿಗೂ ಸಂಖ್ಯೆನೆ. ಅದು ಫಿಲಾಸಫಿ ತಗೊಂಡ್ರು ಸಂಖ್ಯೆನೆ, ಸೈನ್ಸ್ ತಗೊಂಡ್ರು ಸಂಖ್ಯೆನೆ. ಇವಾಗ ಸೈಂಟಿಸ್ಟು ಫಿಲಾಸಫರ್ಗೂ ಒಂದು ವ್ಯತ್ಯಾಸ ಜಾಸ್ತಿ, ನಂಬಲ್ಲ. ಸೈಂಟಿಸ್ಟ್ ಬಂದ್ರೆ ಅವರು ಅವ್ರದೇ ಆದಂತ ವಿಷಯಗಳನ್ನ ಇಟ್ಕೊಂಡಿರ್ತಾರೆ. ಈ ಜ್ಯೋತಿಷ್ಯ ಆಗ್ಲಿ, ಸಂಖ್ಯಾಶಾಸ್ತ್ರ ಆಗ್ಲಿ, ವಾಸ್ತು ಆಗ್ಲಿ, ಎಲ್ಲ ಕೂಡ ಈ ಫಿಲಾಸಫಿಯಲ್ಲೇ ಬಂದ್ಬಿಡುತ್ತೆ. ಅದೆಲ್ಲ ಏನು ಶಾಸ್ತ್ರ ನಾನು ನಂಬಲ್ಲ ಅನ್ಬಿಡ್ತಾರೆ. ಶಾಸ್ತ್ರದಲ್ಲಿ ಬಂದ್ಬಿಡುತ್ತೆ, ನಾನು ನಂಬಲ್ಲ ಅನ್ಬಿಡ್ತಾರೆ. ಆಗ ವಿಜ್ಞಾನ ಅಂತ ಹೇಳ್ತಕ್ಕಂಥ ವಿಜ್ಞಾನಿಗಳು ಕೂಡ ಸಂಖ್ಯೆಗಳನ್ನ ಬಳಸದೆ ಏನಾದ್ರೂ ಮಾಡಕ್ಕಾಗತ್ತ ಅಂತ ನೋಡಿದ್ರೆ ಏನು ಇಲ್ಲ ಅಲ್ವಾ? ಒಂದು ರಾಕೆಟ್ನ ಉಡಾವಣೆ ಮಾಡಬೇಕು ಅಂದ್ರೆ 9, 8, 7, 6, 5, 4, 2, 1 ಅಂದ್ರೆ ಹೋಗುತ್ತೆ. ಯಾಕೆ ಅದಂದೇ ಹೋಗಲ್ಕಾಗಲ್ವಾ? ಹೋಗ್ಸ್ಬೋದು ತಾನೆ. ಕರೆಕ್ಟ್. ರಾಕೆಟ್ ಸೈನ್ಸ್ಗೂ ಕೂಡ ಸಂಖ್ಯೆಗಳು ಬೇಕಾಗತ್ತೆ ಅಂದ್ರೆ ನೀವು ಯೋಚನೆ ಮಾಡಿ ನೋಡಿ, ಇನ್ನೆಲ್ಲೆಲ್ಲಿ ಬಳಸಕ್ಕಾಗತ್ತೆ ಅಂತ. ಎಲ್ಲದರಲ್ಲಿ ನೀವು ಯಾವ ಕ್ಷೇತ್ರ ಆದ್ರೂ ತಗೊಳ್ಳಿ, ಆಡು ಭಾಷೆಯಲ್ಲೇ ತಗೊಳ್ಳಿ. ಇವಾಗ ನಾವು ಮಾತಾಡ್ತಿದೀವಿ, ನಮ್ಗೊಂದು ಭಾಷೆಯಲ್ಲಿ ಕೂಡ ನೀವು ಸಂಖ್ಯೆ ಬಳಸ್ಬೋದು. ಭಾಷೆ ಗೊತ್ತಿಲ್ಲದೆ ಇರ್ತಕ್ಕಂಥವನು, ಮಾತು ಬರದಿರೋನು ಸಂಖ್ಯೆಗಳಿಲ್ಲದೆ ಅವನ ಕೈಲಿ ಆಗಲ್ಲ. ಇವಾಗ ನಾವು ಮಾತಾಡ್ತಿದೀವಿ, ನಮ್ಗೆ ಸಂಖ್ಯೆಗಳು ಬೇಕಾಗುತ್ತೆ. ನೀವು ಎಲ್ಲಿದ್ದೀರಾ ಸರ್ ಅಂದ್ರೆ, ನಾನು ಇಲ್ಲೆಲ್ಲೋ ಜಯನಗರದಲ್ಲಿ ಇದ್ದೀನಿ. ಜಯನಗರದಲ್ಲಿ ಎಲ್ಲಿದ್ದೀರಾ ಅಂದ್ರೆ 9th ಬ್ಲಾಕ್ ಅಂತೀನಿ. 9th ಬ್ಲಾಕ್ ಅಲ್ಲಿ ಎಲ್ಲಿ ಸರ್ ಅಂದ್ರೆ ಒಂದು 36ನೇ ಕ್ರಾಸ್ ಅಂತೀನಿ. 36ನೇ ಕ್ರಾಸ್ ಅಲ್ಲಿ ಎಲ್ಲಿ ಸರ್ ಅಂದ್ರೆ ನೋಡು 43ನೇ ನಂಬರ್ ಮನೆ ಅಂತೀನಿ. ಕೆಲವ್ರು ಏನ್ ಹೇಳ್ತಾರೆ ಗೊತ್ತಾ, ಇವತ್ತಲ್ವಾ ಸ್ಟ್ರೀಟ್ ಎಲ್ಲ ಬಂದಿರೋದು, ಒಂದ್ ಕಾಲದಲ್ಲಿ ಇಲ್ವಲ್ಲ ಸ್ಟ್ರೀಟು. ಒಂದ್ ಕಾಲದಲ್ಲೆಲ್ಲ ಏನು ಸ್ಟ್ರೀಟ್ ಇರ್ಲಿಲ್ವಲ್ಲ. ಅವಾಗ ಅಡ್ರೆಸ್ ಹೇಳುವಾಗ ಅವಾಗ ಕೂಡ ಅವ್ನ ಸಂಖ್ಯೆ ಹೇಳಿರ್ತಾನೆ. ಬೇಕಾದ್ರೆ ಇವಾಗ ಹೇಳ್ತೀನಿ ಕೇಳಿ. ಅವಾಗ ಏನು, ಯಾವ ಊರಲ್ಲಿ ಇದೀರಿ ಸರ್ ನೀವು ಅಂದ್ರೆ, ಅವ್ನು ಏನೋ ಒಂದು ಗ್ರಾಮ ಹೇಳ್ತಾನೆ ಅಂತ ಇಟ್ಕೊಳ್ಳಿ. ಯಾವುದೋ ಒಂದು ಗ್ರಾಮದ ಹೆಸರು, ಯಾವುದೋ ಒಂದು ಚಿಕ್ಕನಾಯಕನಹಳ್ಳಿ. ಚಿಕ್ಕನಾಯಕನಹಳ್ಳಿಯಲ್ಲಿ ಸ್ಟ್ರೀಟ್ ಗೀಟ್ ಎಲ್ಲ ಇಲ್ವಲ್ಲ. ಆ ಚಿಕ್ಕನಾಯಕನಹಳ್ಳಿ ಗೊತ್ತು ಸರ್ ನನಗೆ. ಆ ಚಿಕ್ಕನಾಯಕನಹಳ್ಳಿಯಲ್ಲಿ ನಿಮ್ಮ ಮನೆ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ, ಅಲ್ಲೊಂದು ದೇವಸ್ಥಾನ ಇದೆ ಗೊತ್ತಲ್ವ ನಿಮ್ಗೆ, ಈಶ್ವರನ್ ದೇವಸ್ಥಾನ. ಆ ಈಶ್ವರನ್ ದೇವಸ್ಥಾನ ನೋಡಿದೀನಿ, ಚಿಕ್ಕನಾಯಕನಹಳ್ಳಿ ಈಶ್ವರನ್ ದೇವಸ್ಥಾನ. ಈಶ್ವರನ್ ದೇವಸ್ಥಾನದಿಂದ 3 ಬೀದಿ ಹೋದ್ರೆ 3ನೇ ಬೀದಿ, 3ನೇ ಬೀದಿಯಲ್ಲಿ 6ನೇ ಮನೆ ಅಂತ ಹೇಳಲೇಬೇಕ್ತೇನೆ. ಅವಾಗ್ಲೂ ಕೂಡ ಅವಾಗ ಮನೆ ನಂಬರ್ ಇಲ್ಲ, ಅಡ್ರೆಸ್ ಇಲ್ಲ, ಏನಿಲ್ಲ, ಗೂಗಲ್ ಇಲ್ಲ, ಲೊಕೇಶನ್ ಇಲ್ಲ. ಆಗ್ಲೂ ಕೂಡ ಒಂದಾನೊಂದು ಕಾಲದಲ್ಲಿ ಅಂತ ಕೂಡ ಅವನನ್ನ ಅವನು ರೆಪ್ರೆಸೆಂಟ್ ಮಾಡ್ಕೋಬೇಕು, ತಿಳಿಸ್ಕೊಡ್ಬೇಕು. ಅಂದ್ರೆ ಸಂಖ್ಯೆಗಳಿಲ್ಲದೆ ತಿಳಿಸ್ಕೊಡಕ್ಕೆ ಆಗಲ್ಲ. 3ನೇ ಮನೆ ಅಂತಾದ್ರೂ ಹೇಳ್ಬೇಕು, 2ನೇ ಬೀದಿ ಅಂತಾದ್ರೂ ಹೇಳ್ಬೇಕು. ಕರೆಕ್ಟ್ ಅಲ್ವಾ? ಆಗ ಸಂಖ್ಯೆಗಳಿಲ್ಲದೆ ಯಾವುದು ಇಲ್ಲ. ಆದ್ರಿಂದ ಸಂಖ್ಯೆ ಸತ್ಯ, ಜಗತ್ ಮಿಥ್ಯ ಅಂದ್ಬಿಟ್ಟೆ ನಾನು. ನಿಜ ಗುರುಜಿ, ಸಂಖ್ಯೆಯಿಂದನೇ ಶುರುವಾಗೋದು. ಹೌದು. ಅಂಡ್ ಅದು ಶುರು ಆಗೋದು ಯಾವಾಗ? ನಾವು ಹುಟ್ಟಿದಾಗ. ಅದಕ್ಕೆ ಬರ್ತ್ ಡೇಟ್ ಅನ್ನೋ ಕಾನ್ಸೆಪ್ಟ್ ಎಷ್ಟು ಇಂಪಾರ್ಟೆಂಟ್ ಇದೆ ಎಲ್ಲರಿಗೂ. ಕ್ವಿಕ್ ಆಗಿ ಗುರುಜಿ, 1 to 9 ಬರ್ತ್ ಡೇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ತರ ಇರುತ್ತೆ? ಇವಾಗ 1, 10, 19, 28 ಅಂದ್ರೆ 1ನೇ ನಂಬರ್. ಈ 1 ಅಂದ್ರೇನೆ ರಾಜನ ಸಂಖ್ಯೆ. ಅದು ರಾಜ, ಮಹಾರಾಜ, ಚಕ್ರವರ್ತಿ, ಸಾಮ್ರಾಟ ಅಂತ. ಆಗ ಅವ್ರಿಗೇನಂದ್ರೆ ಲೀಡರ್ಶಿಪ್ ಕ್ವಾಲಿಟೀಸ್ ಅವ್ರ ಮೈಯಲ್ಲಿ ಬ್ಲಡ್ ಅಂಡ್ ಬ್ರೀಡ್ ಅಲ್ಲಿ ಬಂದ್ಬಿಟ್ಟಿರುತ್ತೆ. ಇವಾಗ ರಾಜ ಮಹಾರಾಜ ಅಂದಾಗ ಅವನ್ಗೆ ಆದೇಶ ಹೊರಡಿಸೋದ್ರಲ್ಲಿ ಖುಷಿ ಇರುತ್ತೆ ಹೊರತು ಆದೇಶ ಪಾಲಿಸೋದ್ರಲ್ಲಿ ಖುಷಿ ಇರಲ್ಲ. ಅಲ್ವಾ? ನಿಜ ತಾನೆ? ಆತರ. ಆಮೇಲೆ ಅವನ್ಗೇನಂತ ಯಾವ ತರ ಇರುತ್ತೆ ಅಂದ್ರೆ, ಅವನನ್ನ ಯಾರಾದ್ರೂ ಅಪ್ರೋಚ್ ಮಾಡೋರು ಅವನಿಗೆ ಸಜೆಷನ್ಸ್ ಕೊಡೋ ತರ ಇರಬಾರ್ದು, ಒಂಥರ ರಿಕ್ವೆಸ್ಟ್ ಮಾಡೋ ತರ ಇರ್ಬೇಕು. ನೀವ್ ಇದ್ ಮಾಡ್ಬಿಡಿ ಸರ್, ಸರೋಗುತ್ತೆ ಅದು ಇದು ಅಂತೆಲ್ಲ ಹೇಳ್ಬಿಟ್ರೆ ನೋಡೋಣ ಹೋಗು ಅಂದ್ಬಿಡ್ತಾರೆ. ಅವನಿಗೆ ಬೆನಿಫಿಟ್ ಆಗ್ತಾ ಇದ್ರು ಕೂಡ ಬಿಟ್ಬಿಡ್ತಾನೆ ಅದನ್ನ. ಅದೇ ಹಿಂಗೆಲ್ಲ ಮಾಡ್ಕೊಂಡ್ರೆ ನೋಡಿ, ಈ ರೀತಿ ಎಲ್ಲ ಮಾಡ್ಕೊಂಡ್ರೆ ಇದು ನಿಮ್ಗೆ ಇಷ್ಟೊಂದು ರೆವಿನ್ಯೂ ಫೆಚ್ ಮಾಡ್ಬೋದು ಅಂತ ಅನ್ನೋ ತರ ಸಜೆಷನ್ಸ್ ಬಂತಂದ್ರೆ, ಎಸ್ ದಿಸ್ ಇಸ್ ಗುಡ್, ಅಕ್ಸೆಪ್ಟ್ ಮಾಡ್ತಾನೆ. ಇದೆಲ್ಲ ಅವ್ನ ಪ್ಲಸ್ ಪಾಯಿಂಟ್ಸ್. ಆಮೇಲೆ ಅವ್ನ ಡಿಸಿಷನ್ಗೆನೆ, ಅವನೇನ್ ಡಿಸಿಷನ್ ತಗೊಂಡಿರ್ತಾನೋ ಆ 1ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ರಾಜ ಮಹಾರಾಜ, ಆ ಡಿಸಿಷನ್ಗೆನೆ ಎಲ್ರು ಒಪ್ಕೋಬೇಕು ಅನ್ನೋ ಒಂದು ವಿಷಯನ
ತಲೆಯಲ್ಲಿ ಇಟ್ಕೊಂಡೇ ಮಾಡ್ತಾ ಇರ್ತಾರೆ ಕೆಲಸನ. ಕರೆಕ್ಟ್. ಅದೆಲ್ಲ ಒಳ್ಳೆ ಗುಣಗಳೇ, ಲೀಡರ್ಶಿಪ್ ಕ್ವಾಲಿಟೀಸ್ ನಲ್ಲಿ ಅದೆಲ್ಲ ಬೇಕಾಗುತ್ತೆ. ಆಮೇಲೆ ಲಿಸ್ನಿಂಗ್ ಟು ಅದರ್ಸ್ ಅನ್ನೋದು ಒಂದ್ ಸ್ವಲ್ಪ ಕಡಿಮೆ ಆಗ್ಬೋದು ಅವ್ರದ್ದು, ಮೈನಸ್ ಪಾಯಿಂಟ್ ಅಂತ ಅಂದ್ರೆ ನೋಡಿದ್ರೆ. ಗುರುಜಿ ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ಗಾಂಚಲಿ ಜಾಸ್ತಿ ಇರುತ್ತೆ ಅವ್ರಿಗೆ. ಇಫ್ ಐ ಮೈಟ್ ಪುಟ್ ಇನ್ ದೀಸ್ ಟರ್ಮ್ಸ್. ನೀವು ಹುಡುಗರು ಸಖತ್ತಾಗಿ ಮಾತಾಡ್ತೀರಾ, ಅದ್ರಲ್ಲಿ ನೋಡಿದ್ರೆ ಒಬ್ಬರನ್ನ ಕುಣಿಸ್ಬಿಟ್ಟು ಒಬ್ಬ ಗುರುಜಿನ ಕುಣಿಸ್ಬಿಟ್ಟು ಇಬ್ಬರು ಕೂತಿದ್ದಾರೆ ನೀವು. ಆಟಿಟ್ಯೂಡ್ ಎಲ್ಲ ಜಾಸ್ತಿ ಇಶ್ಯೂಸ್ ಇರುತ್ತೆ ಅವ್ರಿಗೆ. ಅಲ್ಲ, ರಾಜ ಅಂದ್ಮೇಲೆ ಬೇಕಲ್ವಾ, ರಾಜ ಅಂದ್ಮೇಲೆ ಬನ್ನಿ ಸರ್ ಕುತ್ಕೊಳ್ಳಿ ಸರ್ ಅಂತೆಲ್ಲ ನಿಮ್ಮನ್ನ ಕರೆದ್ಬಿಟ್ರೆ ಸಿಂಹಾಸನದಲ್ಲಿ ಕುತ್ಕೊಂಡು ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಒಬ್ಬ ರಾಜ ಹಿಂಗ್ ಗಂಭೀರವಾಗಿ ಕೂತಿದ್ದಾನಪ್ಪ. ನೀವು ರಾಜನ್ ಪೋಸ್ಟ್, ನೀವು ರಾಜನ್ ಪೋಸ್ಟ್ ನನಗೆ ಕೊಟ್ಮೇಲೆ ರಾಜ ಗಾಂಭೀರ್ಯ ಅನ್ನೋದೊಂದು ಇದೆ ತಾನೆ, ಅದನ್ನ ನೀವು ಗಾಂಚಲಿ ಅನ್ಬಿಟ್ರೆ ನೋಡಿದ್ರ ನಿಮ್ ಲೋಕಲ್ ಭಾಷೆ ಅಂದ್ರೆ ಬಟ್ ರಿಸೀವರ್ಸ್ ಅದೇ ತರ ನೋಡ್ತಾರೆ ಅಂತ ನಾನು. ಅಂದ್ರೆ ಈಗ ಬೇರೆ ನಂಬರ್ಸ್ ಅವರು ಗುರು ಏನು ಹಿಂಗೆಲ್ಲ ಅದನ್ನೇ ನಾವೇನಂದ್ರೆ ಸ್ಟ್ರೆಂಗ್ತ್ ಇಲ್ದೇ ಇರೋ ಮನುಷ್ಯ ಇದನ್ನೋ ಇಲ್ವೋ, ವೀಕ್ನೆಸ್ ಇಲ್ದೇ ಇರೋ ಮನುಷ್ಯ ಇಲ್ವೇ ಇಲ್ಲ, ಇದ್ದೇ ಇರ್ತಾನಲ್ಲ. ವೀಕ್ನೆಸ್ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಆ ವೀಕ್ನೆಸ್ ನಾವು ಎಷ್ಟರವರೆಗೂ ನಲ್ಲಿಫೈ ಮಾಡ್ಕೊಂತೀವೋ ವಿ ವಿಲ್ ಬಿಕಮ್ ಅ ಸ್ಟ್ರೆಂಗ್ತ್ ಅನ್ ಪರ್ಸನ್. ಸ್ಟ್ರೆಂತ್ ಇಲ್ಲ ಅಂದ್ರೂ ಆ ವೀಕ್ನೆಸ್ ಕಮ್ಮಿ ಮಾಡಿದಕ್ಕೆ ಅದೇ ಸ್ಟ್ರೆಂತ್ ಆಗ್ಬಿಡುತ್ತೆ. ಅದೇ ಸ್ಟ್ರೆಂಗ್ತ್ ಆಗ್ಬಿಡುತ್ತೆ. ಅದರಿಂದ ನಾವು ರಾಜ ಗಾಂಭೀರ್ಯ ಅಂತ ಅವ್ನಿಗೆ ಹೇಳಿ ಮೋಟಿವೇಟ್ ಮಾಡ್ಬಿಡ್ಬೇಕು ಫಸ್ಟ್. ಯಾಕಂದ್ರೆ ಅವ್ನು ನಮ್ಮ ಹತ್ರ ಒಂದು ಕನ್ಸಲ್ಟೇಷನ್ಗೆ ಅಂತ ಬರೋವಾಗ ನಾವು ಅದನ್ನ ಏನೇ ಆಗ್ಲಿ, ಇವಾಗ ನಿಮ್ ಜೊತೆ ಮಾತಾಡ್ತೀವಿ, ಒಂದು ಕನ್ಸಲ್ಟೇಷನ್ ಕೊಡ್ತೀವಿ ಅಂದ್ರೆ ಒಬ್ರಿಗೊಬ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲೇ ಮೇಲ್ ಬರ್ಬೇಕು. ನಾವು ವೀಕ್ನೆಸ್ ನ ರಾಜ ಗಾಂಭೀರ್ಯ ಇರುತ್ತೆ ಕಣೋ ನಿನಗೆ ಅಂತ ಹೇಳೋದನ್ನ ಹೇಳ್ಬಿಟ್ಟು ಹುಷಾರು ಅದನ್ನ ಗಾಂಚಲಿ ತರ ಮಾಡ್ಕೊಂಬಿಟ್ಟೆ ಅಂದ್ರೆ ಕೆರಿಯರ್ ಹೋಗ್ಬಿಡುತ್ತೆ. ಯಾರು ನಿನ್ ಜೊತೆ ಇರಲ್ಲ. ನಿನ್ ಫ್ರೆಂಡ್ಸೇ ಆಗ್ಲಿ, ನಿನ್ ರಿಲೇಟಿವ್ಸ್ ಆಗ್ಲಿ, ನೀನು ಸೊಸೈಟಿನಲ್ಲಾಗ್ಲಿ ಹಂಗೆ ಅಂತಾರೆ. ನೀನ್ ಅನ್ಕೊಂತೀಯ ನಾನು ರಾಜ, ನಾನು ಗಾಂಭೀರ್ಯವಾಗಿದ್ದೆ, ಇವನ್ ನನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ ಅಂದ್ರೆ ಇಲ್ಲ, ಅದು ನಿನ್ನ ನೋಷನ್. ಓಕೆ, ನಿನ್ ನೋಷನ್ ಅಲ್ಲಿ ನೀನ್ ರಾಜ ಗಾಂಭೀರ್ಯ ಅಂತ ಹೇಳ್ಕೊಂಡ್ಬಿಟ್ಟೆ ಅಷ್ಟೇ. ಅದ್ರದ್ ಗಾಂಭೀರ್ಯ ಅಲ್ಲ. ಇನ್ನೊಬ್ರಿಗೆ ಒಂದ್ ಸ್ವಲ್ಪ ಅಹಂಕಾರ ಅನ್ನೋದು ಬಂದ್ಬಿಟ್ರೆ ಅದು ಇವ್ರಿಗೆ ಡೌನ್ಫಾಲ್. ಅದು ಇಲ್ಲ ಅಂತ ಇಟ್ಕೊಳ್ಳಿ, ಇವ್ರ ರಾಜರೇ, ಮಹಾರಾಜರೇ, ಚಕ್ರವರ್ತಿಗಳೇ, ಸಾಮ್ರಾಟರೇ, ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಅದು ಅವರ ಪ್ಲಸ್ ಪಾಯಿಂಟ್ಸ್. ಸಾಧನೆ ಮಾಡ್ತಾರೆ. ಗವರ್ನಮೆಂಟ್ ಅಲ್ಲಂತೂ ಬಹಳ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಅವ್ರನ್ನೇ ನೀವು ನೋಡ್ಬೋದು. ಎಷ್ಟು ಜನ 1ನೇ ತಾರೀಕು ಕೊಟ್ಟರು ಯಾರು, SM ಕೃಷ್ಣ ಅವರು ಒಂದನೇ ತಾರೀಕು ಕೊಟ್ಟಿರೋರು. ಅವರು ಮೊದ್ಲಿಂದ ಬಿಡಿ ಸ್ಟಡೀಡ್ ಸ್ಕಾಲರ್, ಅಬ್ರಾಡ್ ಎಲ್ಲ ಹೋಗಿ ಬಂದವರು ಅವರೆಲ್ಲ. ಸಿಂಪಲ್ ಆಗಿ ಇನ್ನೊಬ್ಬರನ್ನ ಹೇಳ್ಬೇಕಂದ್ರೆ ಈಶ್ವರಪ್ಪ, KS ಈಶ್ವರಪ್ಪ, ಏನ್ ಬ್ಯಾಕ್ ಗ್ರೌಂಡ್, ಸಿಂಪಲ್ ಆಗಿ RSS ಅಲ್ಲಿ ಇದ್ರು ಅಷ್ಟೇ, ಏನಂತ ದೊಡ್ಡ ಬ್ಯಾಕ್ ಗ್ರೌಂಡ್ ಅಲ್ಲ, ಏನಿಲ್ಲ. ಡೆಪ್ಯೂಟಿ CM ವರ್ಗು ಆಗ್ಬಿಟ್ರು. ಅಶೋಕ್ ಓಹೋ ಅಂತ ವಾಗ್ಮಿ ಏನಲ್ಲ, ನಿಜತೆ ಓಹೋ ಅಂತ ವಾಗ್ಮಿ ಏನಲ್ಲ. ಆಲ್ಮೋಸ್ಟ್ ಒಳ್ಳೆ ಪೊಸಿಷನ್ DCM ಆಗಿದ್ರು ಅವರು 1ನೇ ಸಂಖ್ಯೆಯಲ್ಲಿ. ಆಮೇಲೆ 19ನೇ ತಾರೀಕಲ್ಲಿ ದ ಗ್ರೇಟ್ ಇಂದಿರಾ ಗಾಂಧಿ ತಗೊಳ್ಳಿ, 19. ಇವರೆಲ್ಲ ಅಡಾಪ್ಟೆಡ್ ಚಿಲ್ಡ್ರನ್ಸ್ ಆಫ್ ಗವರ್ನಮೆಂಟ್ ಅನ್ಬೋದು ಇವ್ರನ್ನ. ದತ್ತು ಪುತ್ರರು ಇವರು. ಆಮೇಲೆ ನಾನೇ ಏನಾದ್ರು ಒಂದು ಸೆನ್ಸಸ್, ಇವಾಗ ನಿಮ್ಗೆ ನಮ್ಮನ್ನ ಸಂಖ್ಯಾಶಾಸ್ತ್ರ ಅರ್ಧ ಕುಡಿದ್ ಬಿಟ್ರಿ ಅಂತ ಹೇಳ್ತೀರಲ್ಲ, ಸುಮ್ನೆ ಇವಾಗ ಗವರ್ಮೆಂಟ್ ಅಲ್ಲಿ, ಕರ್ನಾಟಕ ಗವರ್ನಮೆಂಟ್ ಅಲ್ಲಿ, ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಎಷ್ಟು ಜನ ಇದಾರೆ ಅಂತ ಸುಮ್ನೆ ಅಪ್ರಾಕ್ಸಿಮೇಟ್ಲಿ 1 ಲಕ್ಷ ಜನ ಇದಾರೆ ಅಂತ ಇಟ್ಕೊಳ್ಳೋಣ. ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಎಲ್ಲಾ ಡಿಪಾರ್ಟ್ಮೆಂಟ್ ಸೇರಿ 1 ಲಕ್ಷ ಜನ ಇದಾರೆ ಅಂದ್ರೆ ಅದ್ರಲ್ಲಿ 60% 70% 1ನೇ ತಾರೀಕು, 10ನೇ ತಾರೀಕು, 19, 28ನೇ ತಾರೀಕು ಹುಟ್ಟಿರ್ತಾನೆ. ಅವನು ಜವಾನ್ ಆಗ್ಬೋದು, ದಿವಾನ್ ಆಗ್ಬೋದು, ಕಾನ್ಸ್ಟೇಬಲ್ ಆಗ್ಬೋದು, ಕಮಿಷನರ್ ಆಗ್ಬೋದು. ಇಲ್ಲಾಂದ್ರೆ ಗೌರ್ಮೆಂಟ್ ಕಾಂಟ್ರಾಕ್ಟ್ ಆದ್ರೂ ತಗೊಳ್ಳೋನಾಗಿರ್ತಾನೆ. ಸೊ ಬರ್ತ್ ಸರ್ಟಿಫಿಕೇಟ್ ಅಲ್ಲೇ ಇವ್ರಿಗೆ ಗವರ್ಮೆಂಟ್ ಜಾಬ್ ಬರ್ದ್ಬಿಟ್ಟಿದೆ. ಅರ್ಧ ಜನ ಏನಾಗುತ್ತೆ ಅಂದ್ರೆ June 1 ಕೊಟ್ಬಿಟ್ಟಿರ್ತಾರೆ ಸರ್. ಅಂದ್ರೆ ಯಾವ ಹುಟ್ಟಿದ್ರೆ ಅವಾಗ ಎಲ್ಲ ನಮ್ಮಪ್ಪನ June 1. ನಿಜ, June 1. ಡೇಟ್ ಆಫ್ ಬರ್ತ್ ಇಲ್ದಿರೋರ್ಗೆಲ್ಲ ಡೇಟ್ ಆಫ್ ಬರ್ತ್ ಬಂದು 1 ಜೂನ್. ಆಮೇಲೆ ಡೂಪ್ಲಿಕೇಟ್ ಡೇಟ್ ಆಫ್ ಬರ್ತ್ ಹೊಂದಿರೋನು ಕೂಡ ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ದಾನೆ. ಸರ್ ಗುರುಜಿ ನನಗೆ 1 ಜೂನ್ ಕೊಟ್ಟಿದ್ದಾರೆ ಅಂದ್ರೆ ನೀವೇ ತಿಳ್ಕೊಂಬಿಡಿ ಗುರುಜಿ, ಸ್ಕೂಲ್ಗೆ ಸೇರ್ಸಕ್ಕೋಸ್ಕರ ಕೊಟ್ಟಿರೋದು. ನಿಜವಾದ ಡೇಟ್ ಆಫ್ ಬರ್ತ್ ಅಲ್ಲ. ಆದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದೀನಿ ಅಂತಾನೆ, ಯಾವ್ದೋ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಇದೀನಿ, ಕ್ಲರ್ಕ್ ಏನೋ ಒಂದ್ ಹೇಳ್ತಾರೆ. ನೀವ್ ಹೇಳಿದ 60% ಇವಾಗ ಸಿಂಕ್ ಆಯ್ತು. ಅದರಿಂದ 1ನೇ ನಂಬರ್ಗೆ ಈ ತರ ಕ್ವಾಲಿಟೀಸ್. ಪಾಲಿಟಿಕ್ಸ್ ಹೋಗ್ಬೋದು, IAS IPS ಹೋಗ್ಬೋದು. ಇಲ್ಲ ಅಂದ್ರೆ ಇವ್ರಿಗೆ ನಾವ್ ಹೇಳಿದ್ವಿ ರಾಜನ್ ಕ್ವಾಲಿಟಿ ಗಾಂಭೀರ್ಯ ಅಂದ್ವಿ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಓದ್ಲೇ ಇಲ್ಲ, ಸ್ಕೂಲ್ ಡ್ರಾಪ್ ಔಟ್, ಕಾಲೇಜ್ ಡ್ರಾಪ್ ಔಟ್, SLC PUC ಇದ್ರೆ ಸ್ವಂತವಾಗಿ ಏನಾದ್ರು ಮಾಡ್ಕೊಂಡು ಹೋಗ್ಬೇಕು. ಇನ್ನೊಬ್ಬನ ಹತ್ರ ಹೋಗ್ಬಿಟ್ಟು ಸಲಾ ಮುಡಿ ಅಂದ್ರೆ ಇವ್ನಿಗೆ ಆಗಲ್ಲ. ಅವಂದೇ ಆಗ್ಲಿ ಕಸ ಗುಡ್ಸೋ ಕೆಲ್ಸನೋ, ಐರನ್ ಮಾಡೋ ಕೆಲ್ಸನೋ, ಇಲ್ಲ ಆಟೋ ಓಡಿಸೋ ಕೆಲ್ಸನೋ, ಇಲ್ಲ 2 ಕ್ಯಾಬ್ ಇಟ್ಕೊಂತಾನೋ ಸ್ವಂತವಾಗಿ ಓಡ್ಬೇಕು. ಸ್ವಂತ ಕೆಲ್ಸನೇ ಇವ್ರಿಗೆ ದಿ ಬೆಸ್ಟ್ ಕೆಲಸ. ಇನ್ನೊಬ್ರ ಹತ್ರ ಕೆಲಸ ಮಾಡೋದು ಸಾಧ್ಯವೇ ಇಲ್ಲ. ಚೆನ್ನಾಗಿ ಸೆಟ್ಲ್ ಆಗ್ತಾರೆ.